ಅದು ರೆಕಗ್ನೈಸ್ ಹೆಂಗೆ ಮಾಡ್ತೀರಿ? ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸನ್ನಿವೇಶ ಇರುತ್ತೆ. ಎಲ್ಲ ಟೈಮಲ್ಲೂ ನಿಮ್ಗೆ ಒಳ್ಳೆಯವರೇ ಸಿಗಬೇಕು ಅಂತ ಇಲ್ಲ. ಕೆಲವರು ನಿಮ್ಮ ಹತ್ರ ಸುಲಿಯೋ ಪ್ರಯತ್ನನೂ ಪಡಬಹುದು. ಹೆಂಗೆ ಕಂಡು ಹಿಡಿತೀರಿ, ಹೆಂಗೆ ಅಪ್ರೋಚ್ ಮಾಡ್ತೀರಿ? ನನ್ನ ಫ್ರೀಕ್ವೆನ್ಸಿ ಚೆನ್ನಾಗಿ ಇಟ್ಕೊತೀನಿ ನಾನು. ಈಗ 91.1 ಈಗ ನಿಮ್ಮ ಚಾನಲ್ ಹಾಕಿದ್ರೆ ನಿಮ್ಮ ಚಾನಲ್ಲೇ ಬರುತ್ತೆ, ಬೇರೆ ಚಾನಲ್ ಬರೋಲ್ವಲ್ಲ. ಆ ರಿಮೋಟಲ್ಲಿ ಆ ಬಟನ್ ಒತ್ತಿದ್ರೆ ಆ ಚಾನಲ್ಗೆ ಹೋಗುತ್ತಲ್ವ. ಈ FM 91.0 ಒತ್ತಿದ್ರೆ 91.1 ಬರೋಲ್ಲ. ನಮ್ಮ ಫ್ರೀಕ್ವೆನ್ಸಿ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ಥಾಟ್ಸ್ ನಮ್ಮದು ಅಂದರೆ ನಾನು ಕೊಡೋ ಎನರ್ಜಿ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಆ ವೆಲ್ಕಮಿಂಗ್ ಎನರ್ಜಿಲೇ ಹೋಗ್ತೀನಿ. ನಂಗೆ ಅಂಥ ಜನನೇ ಸಿಗ್ತಾರೆ. ನನ್ನ ಮಕ್ಕಳು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಈ ದೇಶ ಸರಿ ಇಲ್ಲ ಅಂತ ಹೋದರೆ ನಂಗೆ ಅಂಥವ್ರೆ ಸಿಗ್ತಾರೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಹೌದು. ಯಾಕೆಂದರೆ ಜಗತ್ತು ನಡೆಯೋದು ನಮ್ಮ ಥಾಟ್ಸಲ್ಲಿ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಈಗ ಮೋಡ ಕವಿದ ವಾತಾವರಣ ಇದ್ದರೆ ಕಣ್ಣೀರು ಬರ್ಬೋದು, ಡ್ಯಾನ್ಸು ಬರ್ಬೋದು. ಈಗ ಮಳೆ ಬೀಳ್ತಾ ಇದ್ದರೆ ಒಬ್ಬ ಮಳೆಲಿ ಹೋಗಿ ಡ್ಯಾನ್ಸ್ ಮಾಡ್ತಾನೆ, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಬ್ಬ ಕೂತ್ಕೊಂಡು ನನ್ನ ಅಕಸ್ಮಾತ್ ಅವ್ನು ಬ್ರೇಕಪ್ ಆಗಿದ್ದರೆ ಒಂದು ಅಂದರೆ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಕಣ್ಣಲ್ಲಿ ನೀರು ಕೂಡ ಹಾಕ್ಬೋದು. ಬಟ್ ಮಳೆ ಬದಲಾಗಲಿಲ್ವಲ್ಲ, ಅವನ ಮನಸ್ಥಿತಿ, ಅವನ ಮನಸ್ಸಿನ ಸನ್ನಿವೇಶ ಬದಲಾಯಿತು. ಸೊ ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಕರೆಕ್ಟ್ ಎನರ್ಜಿಲಿ ಇಟ್ಕೊಂಡು ಹೋದರೆ ನಮಗೆಲ್ಲೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಚಿಕ್ಕ ಪುಟ್ಟದ್ದಾಗತ್ತೆ, ಅದನ್ನು ಫೇಸ್ ಮಾಡೋದೇ ಮಜಾ. ಎಲ್ಲನೂ ಅದೇ ಶೇರ್ ಮಾಡ್ಬೋದಾ? ಅಂಥದ್ದೇನಾದ್ರು ಒಂದು ಸನ್ನಿವೇಶ ಶೇರ್ ಮಾಡ್ಬೋದಾ? ಅದೇ ಇಥಿಯೋಪಿಯಲ್ಲಿ ಗನ್ ಹಿಡಿದು ನೀರು ಕೇಳಿದ್ರು, ಅವ್ರಿಗೆ ಬೇಕಾಗಿದ್ದು ನೀರು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಗನ್ ಹಿಡಿದ್ರು, AK-47 ನಿಲ್ಲಿಸಿದ್ವಿ, ನಮ್ಮ ಸಾಯಿಸ್ತಾರೆ ಅಂದ್ಕೊಂಡ್ವಿ. ಏನು ಬೇಕಣ್ಣ ಅಂದೆ, ಭಾಷೆ ಬರೋಲ್ಲ, ಅಫಾರಲ್ಲಿ ಕಡ್ಡಿ ಪೈಲ್ವಾನ್ ಥರ ಇದ್ದ, ಕೈಯಲ್ಲಿ AK-47, ಅವ್ನಿಗೇನು ಭಾರ ಇತ್ತದು ಗನ್ನು. ಅವ್ನು ಕೇಳ್ದ, ಏನು ಬೇಕಣ್ಣ ಅಂದೆ. ಹಿಂಗೆ ಸರಿ ತಗೋ ನೀರು ಕೊಟ್ಟರೆ ಹೋದರು. ಅವನಿಗೆ ಬೇಕಾಗಿದ್ದು ನೀರು, ಕೆಲವ್ರಿಗೆ ಊಟ ಬೇಕು. ಕೆಲವು ಕಡೆ ನಾವು ನೋಡ್ತೀವಿ ಜಗತ್ತಲ್ಲಿ ನಾವು ಬದುಕ್ತಾ ಇರೋದಕ್ಕಿಂತ ಕನಿಷ್ಠವಾಗಿ ತುಂಬ ದೇಶಗಳಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ತುಂಬ ಅಂದರೆ ಈಗ ಕೆಲವು ದೇಶಗಳಲ್ಲಿ, ಈಗ ಆಫ್ರಿಕಾದಲ್ಲಿ ಕೆಲವು ಊರುಗಳಲ್ಲಿ ಮಣ್ಣನ್ನು ಬೇಯಿಸ್ಕೊಂಡು ಊಟ ಮಾಡ್ತಾರೆ. ಹೌದು. ಎಲ್ಲಿ ತುಂಬ ಆಫ್ರಿಕನ್ ಕಂಟ್ರೀಸಲ್ಲಿ ಊಟ ತಿಂಡಿನೇ ಇಲ್ಲ, ಮಣ್ಣನ್ನು ಬೇಯಿಸ್ತಾರೆ. ಆ ಮಣ್ಣಿಗೆ ಸ್ಟಾರ್ಚ್ ಥರ ಏನೋ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ತಿ ತಿನ್ನೋರಿದ್ದಾರೆ. ನೀರಿಲ್ಲ, ನೀರಿಗೋಸ್ಕರ ನೀವು ಅವ್ರು ಕುಡಿಯೋ ಕಲರ್ ನೀರನ್ನು ನೋಡಿಬಿಟ್ರೆ ನೀವು ನೀರು ಅನ್ನೋದ್ರೆ ಮರ್ತು ಬಿಡ್ತೀರಾ, ಅದು ನೀರ ಅಂತ ಕೇಳ್ತೀರಾ. ಈ ಥರ ಹೀನಾಯ ಸ್ಥಿತಿ. ಈಗ ನಾವು ಹೇಳ್ತೀವಿ ಚೈನಾ, ಡೆನ್ಮಾರ್ಕ್ ಬಗ್ಗೆ ನಾವು ಕಂಪೇರ್ ಮಾಡ್ತಾಯಿದ್ದೀವಿ. ನಮಗಿಂತ ಕನಿಷ್ಠವಾಗಿರುವಂತಹ ದೇಶಗಳು ಕೂಡ ಸಾಕಷ್ಟಿದೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಎಲ್ಲೋ ಅತ್ಯದ್ಭುತವಾದ ಜೀವನ ನಡೆಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಮನುಷ್ಯನ ನಡೆ ಯಾವತ್ತೂ ಪ್ರಗತಿ ಕಡೆ ಅಲ್ವಾ. ನಾವು ಬರೀ ಕೆಟ್ಟದನ್ನೇ ಕಂಪೇರ್ ಮಾಡ್ಕೊಂಡು ಉಲ್ಲೇಖ ಮಾಡೋಕ್ಕಾಗಲ್ಲ. ಆ ರೀತಿಲಿ ಪ್ರತಿಯೊಂದು ದೇಶದಲ್ಲೂ ನನಗೆ ಚಾಲೆಂಜಸ್ ಬಂದೇ ಬರುತ್ತೆ, ಚಿಕ್ಕ ಪುಟ್ಟದ್ದು ಜಗಳಗಳು. ಈಗ ನಿನ್ನೆ ಲಾಸ್ಟ್ ನಾನು ಡೆನ್ಮಾರ್ಕ್ ದೇಶದಲ್ಲಿ ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಒಬ್ಬ, ನೀವೆಲ್ಲ ಇಂಡಿಯನ್ಸು ಕಳ್ಳನ ಮಕ್ಕಳು, ಕಳ್ಳರು, ನೀನು ಅದು ಇದು ಅಂತೆಲ್ಲ ಕೆಟ್ಟದಾಗ ಮಾತಾಡ್ದೆ. ಯಾಕೆ ಅಂದರೆ ನಾನು ಪ್ಲೇಟ್ ಊಟ ತೊಗೊಂಬಂದು ಒಂದು ಕಡೆ ಶಿಪ್ಪಲ್ಲಿ ಕೂತ್ಕೊಂಡೆ. ಅವನ ಸಾಮಾನನ್ನ ಅವ್ನು ನನ್ನ ಚೇರ್ ಹಿಂದೆ ಇಟ್ಟಿದ್ದಂತೆ. ಅವನು ಅಲ್ಲೆಲ್ಲೋ ಕೂತಿದ್ದಾನೆ, ಅವನ ಸಾಮಾನು ಇಲ್ಲಿಟ್ಟಿದ್ದಾನೆ. ಅವನು ಅಲ್ಲಿಟ್ಟಿರೋದಕ್ಕೆ ನಾವ್ಯಾರು ಕೂರ್ಬಾರದಂತ ಇಲ್ಲಿ. ಅವನ ತಲೆಯಲ್ಲಿ ಏನಂದರೆ ಎಲ್ಲ ಇಂಡಿಯನ್ಸು ಕಳ್ಳರು ಅಂತ ಫಿಕ್ಸ್ ಆಗಿದ್ದಾನೆ. ಆದರೆ ಯೋಚನೆ ಮಾಡಿ, ನಾನು ಅಷ್ಟೆಲ್ಲ ಇವತ್ತು ಬೆಳಗ್ಗೆ ಆ ವಿಡಿಯೋ ಹಾಕಿದ್ದೀನಿ, ಇಷ್ಟೆಲ್ಲ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಅವನಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ರು ನಾನು ನನ್ನ ಸಂಯಮನ ಕಳ್ಕೊಳ್ಳದೆ. ನಾನು ಯಾಕಂದರೆ ಹೊರ ದೇಶದಲ್ಲಿದ್ದೀನಿ, ನನ್ನ ಸಮಯ ಕಳ್ಕೊಬಾರ್ದು. ಅವ್ನು ಏನಾರು ಆಗಲಿ, ನನ್ನ ವ್ಯಕ್ತಿತ್ವ ಬದಲಾಗಬಾರ್ದು, ನಾನು ಕಿರ್ಚಾಡಲಿಲ್ಲ, ಕೂಗಾಡಲಿಲ್ಲ. ಹೋಗಿ ಶಿಪ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸೆಕ್ಯೂರಿಟಿ ಅವ್ರಿಗೆಲ್ಲ ಹೇಳಿದ್ರೆ ನೀನೇ ಅವನಿಗೆ ಬೈಬೇಕಾಯ್ತು ಅಂತ ಹೇಳ್ತಾರೆ ಸೆಕ್ಯೂರಿಟಿ ಅವರು. ಯುರೋಪ್ ಖಂಡದಲ್ಲೂ ಕೂಡ ಈ ಥರ ತುಂಬ ರೇಸಿಸಮ್ ತುಂಬ ನಡೆಯುತ್ತೆ. ಜರ್ಮನಿಲೇ ಹೇಳ್ತಾರದನ್ನ ನಿಮಗೆ. ಜರ್ಮನ್ ಶಿಪ್ಪಲ್ಲೇ ನಡೆದಿದ್ದಂತಹ ಘಟನೆ ಥೈಲ್ಯಾಂಡಲ್ಲಿ ಕೂಡ ಆಯಿತು. ಥೈಲ್ಯಾಂಡ್ ದೇಶದಲ್ಲಿ 62nd ಫ್ಲೋರಲ್ಲಿ ಒಂದು ಸ್ಕೈ ಬಬ್ ಇದೆ. ಕೆಳಗಡೆ ಹೋದಾಗ ಲೇಡಿ ಮ್ಯಾನೇಜರು ನಾನು ಹಾಕೊಂಡಿದ್ದ ಬಟ್ಟೆಗೆ ಅಲೌ ಮಾಡಲ್ಲ ಅಂತ ಹೇಳಿದ್ರು. ಪಾಲಿಸಿ ಅಲ್ಲೇ ಬರೆದಿದ್ದಾರೆ. ಪಾಲಿಸಿನ ಈಗ ಒಬ್ಬ ಅಕ್ಷರಸ್ಥನಿಗೆ ನೀವು ಸುಮ್ಮನೆ ಯಾಮರ್ಸೋಕ್ಕಾಗಲ್ಲ. ನಾನು ಪಾಲಿಸಿ ಓದಿದೆ ಮೇಲಿಂದ ಕೆಳಗಡೆ. ಪಾಲಿಸಿಲಿ ಎಲ್ಲೂ ಬರ್ದಿಲ್ವಲ್ಲ ಈ ಥರ ಹಾಕೋಬಾರ್ದು ಬಟ್ಟೆ ಅಂತ. ನನ್ನ ಕಣ್ಣೆದುರುಗಡೆನೇ ಬೇರೆ ಫಾರಿನರ್ಸು ಅರ್ಧ ಬಟ್ಟೆಲಿ ಹೋಗ್ತಾಯಿದ್ದಾರೆ, ಇಷ್ಟಿಷ್ಟು ಚಡ್ಡಿ ಹಾಕ್ಕೊಂಡು, ಅರ್ಧೋಗಿರೋ ಚಡ್ಡಿ ಏನೇನೋ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡ್ತಾಯಿದ್ದಾರೆ. ನಾನು ಭಾರತೀಯ ಅಂತ ಬಿಡ್ತಾ ಇಲ್ಲ ಅಂತ ನಂಗೆ ನೋಡಿದ ತಕ್ಷಣ ಗೊತ್ತಾಯಿತು. ಅವ್ರಿಗೇನಿದೆ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ನಾನು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಭಾರತೀಯರು ಅಂದರೆ 140 ಕೋಟಿ. ಆದರೆ ಎಲ್ಲರೂ ಒಂದೇ ಕ್ಯಾಟಗರಿಗೆ ನೀವು ಹೆಂಗೆ ತೂಗಾಕ್ತೀರಾ? ಈಗ ಕನ್ನಡಿಗರು ಎಸ್ಪೆಷಲಿ ಸೌತ್ ಇಂಡಿಯನ್ಸು ತುಂಬ ಕಲ್ಚರ್ಡ್ ಜನ. ನಾನು ಬೇರೆಯವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಕನ್ನಡಿಗರು ಸೂಪರ್ ಅಂತ ಹೇಳ್ತಲ್ಲ. ಬಟ್ ಇರೋದ್ರಲ್ಲಿ ನಮ್ಮದು ತುಂಬ ಸಾಫ್ಟ್ ಕಲ್ಚರು. ನಾವೆಲ್ಲೂ ಯಾರಿಗೂ ತೊಂದರೆ ಕೊಡಲ್ಲ, ನೋವು ಕೊಡಲ್ಲ. ಈಗ ನೋಡಿ ಬೇರೆ ಬೇರೆ ಕಡೆ ದೇಶಗಳಲ್ಲಿ ನೀವು ಬೇಕಾದ್ರೆ ವೀಸಾಸ್ಗೆ ಅಪ್ಲೈ ಮಾಡಿ, ಅಮೆರಿಕಾ ವೀಸಾ, ಆಸ್ಟ್ರೇಲಿಯಾ ವೀಸಾ, ಯಾವ್ಯಾವ ದೊಡ್ಡ ದೊಡ್ಡ ಡೆವಲಪ್ಡ್ ದೇಶದ ವೀಸಾಸ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಂಗಳೂರು ಪಾಸ್ಪೋರ್ಟ್ ಆಗಿದ್ರೆ ನಿಮ್ಮದು ಬೇಗ ಅಪ್ರೂವಲ್ ಸಿಗುತ್ತೆ.
ಓ ದಕ್ಷಿಣ ಭಾರತದ ಪಾಸ್ಪೋರ್ಟ್ಸ್ ಆಗಿದ್ರೆ ಬೇಗ ಅಪ್ರೂವಲ್ ಸಿಗುತ್ತೆ. ನೀವು ನಾರ್ತ್ ಇಂಡಿಯನ್ ಪಾಸ್ಪೋರ್ಟ್ಸ್ ಆಗಿದ್ರೆ ಈಗ ಹರಿಯಾಣ, ಪಂಜಾಬ್ ಇವನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವ್ರುಗಳು ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಡಂಕಿ ಮಾಡೋದು ಅಂದರೆ, ಡಂಕಿ ಅಂದರೆ ಇಲ್ಲೀಗಲ್ ಆಗಿ ಬೇರೆ ದೇಶಕ್ಕೆ ಬಾರ್ಡರ್ಸ್ ಮೂಲಕ ಕ್ರಾಸ್ ಮಾಡೋದು, ಪಾಸ್ಪೋರ್ಟ್ನ ಹರಿದಾಕ್ಬಿಡೋದು, ನಮಗೆ ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾ ಇದೆ, ನೀವು ನನಗೆ ರಕ್ಷಣೆ ಕೊಡಿ, ರೆಫ್ಯೂಜಿ ಸ್ಟೇಟಸ್ನ ಮಾಡೋದು. ಈ ಥರ ಮಾಡಿ ನಮ್ಮ ದೇಶದ ಹೆಸರನ್ನು ಹಾಳು ಮಾಡಿದ್ದಾರೆ. ಆದರೆ ದೇಶ ಅನ್ನೋದು ತುಂಬ ದೊಡ್ಡ ಮಾತು. 140 ಕೋಟಿ ಜನಗಳನ್ನು ಒಂದೇ ತಕ್ಕಡಿಲಿ ಹೆಂಗೆ ತೂಗಾಕ್ತೀರಾ ನೀವು? ಅವನು ಯಾರೋ ಮಾಡ್ದ ಅಂದರೆ ನಾನು ಅದಕ್ಕೆ ಆನ್ಸರ್ ಆಗಲ್ಲ. ಅದಕ್ಕೆ ನಾನು ತುಂಬ ಸರಿ ಏನು ಹೇಳ್ತೀನಿ ಅಂದರೆ, ಭಾರತ ನನ್ನ ದೇಶ ಆದ್ರೂ ಕರ್ನಾಟಕ ನನಗೆ ಅತ್ಯಂತ ಮುಖ್ಯವಾದ. ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಕನ್ನಡಿಗರನ್ನು ಮತ್ತು ಕರ್ನಾಟಕವನ್ನು. ನಾನು ಭಾರತದ ರಾಯಭಾರಿ ಅಲ್ಲ ಸದ್ಯಕ್ಕೆ, ನಾನು ಕರ್ನಾಟಕದ ರಾಯಭಾರಿ. ಯಾಕಂದರೆ ಅಟ್ಲೀಸ್ಟ್ ನಾನು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ನಾನು ಇಡೀ ಭಾರತನ ಹೆಂಗೆ ಕಂಟ್ರೋಲ್ ಮಾಡಲಿ? ಅವ್ರು ಮಾಡೋ ತರಲೆಗಳಿಗೆಲ್ಲ ನಾವು ಹೆಂಗೆ ಹೊಣೆಗಾರ ಆಗ್ತೀವಿ? ನಮ್ಮ ಕಡೆಯಿಂದ ಆದಾಗ ನಾವು ಉತ್ತರ ಕೊಡೋಣ ಅಲ್ವಾ? ಈ ರೀತಿ. ಬಟ್ ನಿಮಗೆ ಈ ಥರ ರೇಸಿಸಮ್ಮು, ಈ ಥರ ಪ್ರಾಬ್ಲಮ್ಸು ಪ್ರತಿ ದೇಶದಲ್ಲಾಗತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ನಲ್ಲ, ಥೈಲ್ಯಾಂಡ್ ಹುಡುಗಿ ಕೊನೆಗೆ ನಾನು ಬಿಡದೆ ಆ ಪಾಲಿಸೀಸ್ನ ಅವಳಿಗೆ ಮತ್ತೆ ಓದಿಸಿ ಅವಳ ಮ್ಯಾನೇಜರ್ಸ್ನ ಕರೆಸಿ ಫೈನಲಿ ನಾನು ಹೋಗಿ ಅದೇ ಸ್ಕೈಪ್ ಬಾರಲ್ಲಿ ಇದ್ದು ಸ್ವಲ್ಪ ಹೊತ್ತು ವಾಪಸ್ ಬಂದೆ. ನಮ್ಮ ತನೂ ನಾವು ಯಾಕೆ ಬಿಟ್ಕೊಳ್ಳೋಣ? ನಾವು ತಪ್ಪು ಮಾಡಿಲ್ಲ ಅಂತ ತಲೆ ತಗ್ಸ್ಬಾರ್ದು. ತಪ್ಪು ಮಾಡಿದರೆ ಅಫ್ಕೋರ್ಸ್ ಕಾಲಿಗೆ ಬಿಟ್ಟು ಕ್ಷಮೆ ಕೇಳೋಣ. ಆದರೆ ನೀಟಾಗಿ ನಮ್ಮ ಮೈಂಡ್ ಕ್ಲಿಯರ್ ಇದ್ರೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ. ಹೌದು, ನಮಗೆ ಗೊತ್ತಿರಬೇಕು, ನಮ್ಗೆ ಕ್ಲಾರಿಟಿ ಇರಬೇಕು. ಅದಕ್ಕೆ ಹೇಳೋದು ಪಾಲಿಸೀಸು ಉದ್ದೇಶ ಬಹಳ ಮುಖ್ಯ. ಒಳ್ಳೇದು ಮಾಡ್ಬೋದು, ನಾವು ಏನು ಬೇಕೋ ಒಳ್ಳೇದು ಮಾಡ್ಬೋದು, ಅಥವಾ ಏನು ಬೇಕೋ ಮಾಡ್ಬೋದು, ಆದರೆ ನಮ್ಗೆ ಗೊತ್ತಿರಬೇಕು ನಮ್ಗೆ ಏನು ಮಾಡಬೇಕು ಅಂತ. ಓಕೆ. ಸೊ ನಾನು ವಿದೇಶಗಳಿಗೆ ಹೋದಾಗ ಐ ಸ್ಟ್ರಗಲ್ ವಿತ್ ಫುಡ್ಸ್. ಹೌದಾ? ಯಾವ ದೇಶಕ್ಕೆ ಹೋಗಿದ್ರೆ ಹೇಳಿ. ನನಗೆ ಲಂಡನಲ್ಲಿ ಊಟ ಇಷ್ಟ ಆಗಲಿಲ್ಲ. ಅವ್ರ ಊಟ ಡೆಫಿನೆಟ್ಲಿ ಅಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ. ಫಿಶ್ ಆ್ಯಂಡ್ ಚಿಪ್ಸ್ ಅಂದ್ರ ಇಲ್ವಾ? ಶಾಕಾಹಾರಿನಾ ನೀವು? ಇಲ್ಲ. ಆದರೆ ನನಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿನ ಫ್ಲೇವರ್ಸ್, ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿನ ಫ್ಲೇವರ್ ಅಥವಾ ಘಮ ಇದೆಯಲ್ಲ, ಅದು ಫಿಶ್ ಆಯಿಲ್ ಇಷ್ಟ ಆಗಲ್ಲ. ಆಮೇಲೆ ಬಹರೇನ್ ಆ್ಯಂಡ್ ದುಬೈ ಇಸ್ ಗುಡ್, ವೆರಿ ಗುಡ್. ಅವ್ರೇನು ಮಸಾಲೆನೇ ಹಾಕಲ್ಲ, ಅದಕ್ಕೆ ಇಷ್ಟ. ಅವ್ರು ಉಪ್ಪು ಹಾಕಲ್ಲ, ಖಾರ ಹಾಕಲ್ಲ, ಏನೂ ಹಾಕಲ್ಲ, ಹಂಗೆ ಬೇಯಿಸಿರುತ್ತೆ ಅಂದಂಗೆ ಇಟ್ಬಿಡ್ತಾರೆ. ಈಗ ವಿದೇಶಗಳಿಗೆ ಹೋದಾಗ ಸಮಸ್ಯೆ ಏನಾಗುತ್ತೆ ಅಂದರೆ ಅಲ್ಲಿನ ಊಟ ರುಚಿಸೋದಿಲ್ಲ. ನನಗಂತೂ ರುಚಿಸೋದಿಲ್ಲ. ಐ ಡೋಂಟ್ ನೋ, ನನಗೆ 2 ಹೊತ್ತು ಅವ್ರ ಊಟ ತಿಂದರೆ 1 ಹೊತ್ತಾದರೂ ಇಂಡಿಯನ್ ಫುಡ್ ಇರಬೇಕು ಅಂತ. ಸೊ ನೀವು ಹೆಂಗೆ? ನಾನಂತೂ ನನಗೇನೂ ತೊಂದರೆ ಇಲ್ಲಪ್ಪ. ನಾನು ಮಂಗೋಲಿಯಾಗೆ ಹೋದಾಗ ಅವ್ರು ಇಟ್ಟಿರೋ ಹಸಿ ಮಾಂಸನೂ ತಿಂದಿದ್ದೀನಿ. ರಷ್ಯಾಗೆ ಹೋದಾಗ ಒಳ್ಳೆ ಈ ಕ್ಯಾರೆಟ್ ತುರಿ ಥರ ಫ್ರೀಸ್ ಆಗಿರೋ ಫಿಶ್ನ ತುರಿದು ಕೊಡ್ತಾರೆ, ಹಿಂಗೆ ಅದನ್ನು ಟೇಸ್ಟ್ ಮಾಡಿದ್ದೀನಿ. ಅಂದರೆ ಇಟ್ ಡಸಂಟ್ ಮ್ಯಾಟರ್. ಈಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ ಬದುಕಬೇಕು ನಾವು. ಈಗ ನೀವು ಮಾಡ್ತಿರೋ ಒಂದು ಟೂರಿಸಮ್, ನೀವು ಹೋಗಿರೋದು ಅಂದರೆ ಟೂರಿಸ್ಟಿಕ್ ವ್ಯೂ ಪಾಯಿಂಟಲ್ಲಿ ಹೋಗಿದ್ದೀರಾ. ಸೊ ನೀವು ನಿಮ್ದು ಬೇಕು ಅನ್ನೋ ಥರ ಈಗ ತುಂಬ ಡೀಪಾಗಿ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ. ಯಾವತ್ತರ ಒಂದು 100 ದಿವಸ ಯಾವ್ದಾರು ಒಂದು ಟ್ರಾವೆಲ್ ಮಾಡಿ. ನಿಮ್ಗೆ ಹೋಗ್ತಾ ಏನನ್ಸುತ್ತೆ ಗೊತ್ತಾ? ನಿಮಗೆ ಅಲ್ಲಿಯವರೊಬ್ಬರು ಆಗ್ಬಿಡ್ತೀರ ನೀವು. ಯಾಕಂದರೆ ನೀವು ಬೇರೆ ಆಪ್ಷನಲ್ಲಿ, ಈಗ ಮಂಗೋಲಿಯಾ ದೇಶದಲ್ಲಿ, ರಷ್ಯಾ ದೇಶದಲ್ಲಿ, ಕೋಲ್ಡೆಸ್ಟ್ ಪ್ಲೇಸಸಲ್ಲಿ 6 ತಿಂಗಳು ತರಕಾರಿನೇ ಬೆಳೆಯೋಕ್ಕಾಗಲ್ಲ. ತರಕಾರಿನೇ ಬೆಳೆಯೋದ್ರ ಜಾಗದಲ್ಲಿ ನಾನು ಶಾಕಾಹಾರಿ ಆಗ್ತೀನಿ ಅಂದರೆ ಬದುಕೋಕ್ಕಾಗಲ್ಲ. ಇಲ್ಲ ಸಾಯಬೇಕು, ಇಲ್ಲ ತಿನ್ನಬೇಕು. ಏನು ಮಾಡ್ತೀರಾ? ಡಿಸೈಡ್ ಮಾಡಬೇಕು. ನೀರು ಸಿಗಲ್ಲ, ಮಂಜುಗೆಡ್ಡೆನ ತಂದು ಕರಗಿಸ್ಬೇಕು, ಅದನ್ನೇ ಕುಡಿಬೇಕು. ಬೇರೆ ಆಪ್ಷನ್ ಇಲ್ವಲ್ಲ. ಮನುಷ್ಯ ಏನು ಬೇಕೋ ಮಾಡೋಕ್ಕೆ ಸಾಧ್ಯ, ಎಷ್ಟು ದೂರ ಬೇಕೋ ಹೋಗ್ಬೋದು, ಏನೇನು ಬೇಕೋ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಈಗ ನಾನು ಕರ್ನಾಟಕದಲ್ಲಿ ಹುಟ್ಟಿದವನು, ನನಗೆ ಒಳ್ಳೆ ಕ್ಲೈಮೇಟಲ್ಲಿ ಬೆಳೆದವನು, ಅದು ಬೆಂಗಳೂರಲ್ಲಿ. ಅವತ್ತಿನ ಬೆಂಗಳೂರು ಬೇರೆ ಥರ ಹೋಗಿದೆ. ಆವತ್ತಿನ ಬೆಂಗಳೂರಲ್ಲಿ ಬದುಕಿದವನು ವಿಶ್ವದ ಎಲ್ಲ ರೀತಿಯ ಚಾಲೆಂಜಸ್ನ ಫೇಸ್ ಮಾಡಿ ವಾಪಸ್ ಸುರಕ್ಷಿತವಾಗಿ ಬಂದಿದ್ದೀನಲ್ಲ. ಅದರ ಅರ್ಥ ನಮ್ಮ ದೇಹ, ನಮ್ಮ ಮನಸ್ಸನ್ನು ಯಾವುದೇ ರೀತಿ ಬೇಕಾದ್ರೂ ಟ್ರೈನ್ ಮಾಡ್ಬೋದು. ಈಗ ನಮ್ಮ ಸೈನಿಕರು ಸಿಯಾಚಿನ್, ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡಲ್ಲಿ ಫೈಟ್ ಮಾಡ್ತಾರೆ, ನಿಂತ್ಕೋತಾರೆ. ಹೇಗೆ ಸಾಧ್ಯ? ನೀವು 1 ನಿಮಿಷದಲ್ಲಿ ಹೋಗ್ಬಿಡ್ತೀವಿ. ಅಂದರೆ ಆ ಟ್ರೈನಿಂಗ್ ಅವಶ್ಯಕತೆ ಇದೆ, ಅಕ್ಲಮಟೈಸೇಷನ್ ಅವಶ್ಯಕತೆ ಇದೆ, ಮತ್ತು ಅದಕ್ಕೊಂದು ಥಾಟ್ ಪ್ರಾಸೆಸ್ ಇದೆ. ಅದು ಹೋಗ್ತಾ ಕಲಿಬೋದು. ಬಟ್ ಊಟ ತಿಂಡಿ ವಿಚಾರದಲ್ಲಿ ನೀವು ಹೇಳ್ತಾರೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ನಿಮ್ಗೇನು ಬೇಕು ಕಂಫರ್ಟ್, ಅದನ್ನು ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ. ಬಟ್ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ, ಏನಂದರೆ ಹೋದಾಗ ಈ ಮೇನ್ ರೆಸ್ಟೋರೆಂಟ್ಸ್ ಇದೆಯಲ್ಲ ಅದನ್ನು ಬಿಟ್ಬಿಡ್ಬೇಕು. ಯಾರೋ ಒಬ್ಬ ಲೋಕಲ್, ನಾನು ಯಾವಾಗಲೂ ಹಿಂಗೆ ಮಾಡೋದು, ಲೋಕಲ್ ಯಾರು ಸಿಗ್ತಾನಲ್ಲ, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳೋದು. ಅವ್ನು ಭಾಷೆ ಮುಂದೆ ಇಲ್ಲಾಂದರೆ ಹಿಂಗೆ ಕೇಳೋದು. ಭಾಷೆ ಟ್ರಾನ್ಸ್ಲೇಟರ್ ಇದ್ದರೆ ಟ್ರಾನ್ಸ್ಲೇಟರ್ ಕೇಳೋದು. ಅವ್ನು ಇಂಗ್ಲೀಷು, ಹಿಂದಿ, ಕನ್ನಡ, ನಮ್ಮ ಭಾಷೆ ಆದರೂ ಒಂದು ಚೂರಾರು ಅರ್ಥ ಆಗುತ್ತೆ ಅನ್ನೋದ್ರೆ ಅದನ್ನು ಕೇಳೋದು. ಕೇಳಿಬಿಟ್ಟು ಅವನ ಮೂಲಕ ಕರ್ಕೊಂಡು ಹೋಗೋದು, ಇಲ್ಲ ಲೊಕೇಶನ್ ತೋರಿಸೋದು. ಅವನು ತಿನ್ನೋ ಜಾಗಕ್ಕೆ ನೀವು ಹೋಗಬೇಕು. ಓಕೆ. ಇಲ್ಲೇನಾದೆ ಅಂದರೆ ಇಂಡಿಯನ್ ಫುಡ್ ಫಾರಿನ್ ಅಂತೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಇಲ್ಲಿಯ ಇಂಗ್ರೀಡಿಯೆಂಟ್ ಸೋರ್ಸ್ ಮಾಡೋಕ್ಕಾಗಲ್ಲ. ಅಲ್ಲಿಯ ಲೋಕಲ್ ಡೊಮೆಸ್ಟಿಕ್ ಫುಡ್ಡನ್ನು ಬೆಸ್ಟ್ ಜಾಗದಲ್ಲಿ ಹೋಗಿ ತಿನ್ನಬೇಕು, ಲೋಕಲ್ ಜಾಗದಲ್ಲಿ.
ಲೋಕಲ್ ಜಾಗದಲ್ಲಿ, ಇಟ್ಸ್ ನಾಟ್ ಲೈಕ್ ಅವ್ರು ತೋರಿಸೋ ರೆಸ್ಟೋರೆಂಟ್ಗಳಲ್ಲ. ನಿಮಗೆ ಟೂರಿಸ್ಟ್ ಪ್ಯಾಕೇಜಲ್ಲಿ ಹೋದರೆ ಅವರು ಯಾವುದೋ ಒಂದು ರೆಸ್ಟೋರೆಂಟ್ ಫಿಕ್ಸ್ ಮಾಡಿರ್ತಾರೆ, ಎಲ್ಲರನ್ನೂ ಹಿಂಗೆ ಕೂರಿಸ್ತಾರೆ, ಊಟ ಕೊಡ್ತಾರೆ, ಕಳಿಸ್ಬಿಡ್ತಾರೆ ಬುಫೇಲಿ. ಲೋಕಲ್ ಜನಗಳು ಯಾಕಂದರೆ ಎಲ್ಲಿ ಬಿಸಿ ಬಿಸಿ ಊಟ ಇರುತ್ತೆ, ಎಲ್ಲಿ ತುಂಬ ಜನ ಇರ್ತಾರೆ, ಅಲ್ಲಿ ಸ್ಟೇಲ್ ಫುಡ್ ಸಿಗೋಕ್ಕೆ ಸಾಧ್ಯನೇ ಇಲ್ವಲ್ಲ, ಮೂವ್ ಆಗ್ತಾನೆ ಇರುತ್ತಲ್ಲ. ಇಲ್ಲೂ ಅಷ್ಟೇ, ಈಗ ಬಿಸಿ ಬಿಸಿ ಎಲ್ಲಿರುತ್ತೆ 5 ನಿಮಿಷ ಸಿಗಲ್ವಲ್ಲ ಆದಮೇಲೆ. ಸೊ ಅದು ಅಲ್ಲಿ ಪ್ರಾಬ್ಲಮ್ಮೂ ಆಗಲ್ಲ, ಆರೋಗ್ಯನೂ ಕೆಡಲ್ಲ, ಏನೂ ತೊಂದರೆನೂ ಆಗಲ್ಲ. ಸೊ ಲೋಕಲ್ಸ್ನ ಕೇಳಿ ಸೋಲೋ ಟ್ರಾವೆಲ್ ಮಾಡಿದಾಗ ಲೋಕಲ್ಸ್ ಪ್ರಕಾರ ನಡ್ಕೊಳ್ಳಿ ಅನ್ನೋದು ನನ್ನ ಒಂದು ಚಿಕ್ಕ ಟಿಪ್.